ರವಿಚಂದ್ರನ್ ನೇರವಾಗಿಯೇ ಮಾತನಾಡ್ತಾರೆ. ಇರೋದನ್ನ ಇದ್ದಂಗೆ ಹೇಳ್ತಾರೆ. ದುಡ್ಡಿನ ವಿಚಾರದಲ್ಲಿ ಇವರಿಗೆ ಇವರೇ ಸಾಟಿ ಬಿಡಿ. ಆ ರೀತಿಯ ರವಿಚಂದ್ರನ್ ಸಿಟ್ಟಿಗೆದ್ದಿದ್ದಾರೆ. ಇವರು ಸಿಟ್ಟಿನಿಂದ ಮಾತನಾಡುವಾಗ ಒಂದು ಕಡೆಗೆ ನೀನಾಸಂ ಸತೀಶ್ ಇದ್ದರು. ಪಕ್ಕದಲ್ಲಿಯೇ ಸತೀಶ್ ಪುಟ್ಟ ಮಗಳು ಇದ್ದಳು. ರವಿಚಂದ್ರನ್ ಸಿಟ್ಟಿನಿಂದ ಮಾತಾಡೋದನ್ನ ಕೇಳ್ತಾನೆ ಇದ್ದಳು. ದಿ ರೈಸ್ ಆಫ್ ಅಶೋಕ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದರ ಇವೆಂಟ್ಗೆ ಬಂದ ಕ್ರೇಜಿ ಸ್ಟಾರ್ ಬೇಸರದಲ್ಲಿಯೇ ಮಾತನಾಡಿದ್ದಾರೆ. ಒಂದು ಸಿನಿಮಾನ ಗೆಲ್ಲಿಸಿ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಒಂದು 100 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಒಂದು 100 ರೂಪಾಯಿ ಮಾತ್ರ ಹೋಗುತ್ತೆ. ಅದನ್ನ ಕಳೆದ್ರೂ ನಿಮ್ಮದೇನು ಗಂಟು ಹೋಗೋದಿಲ್ಲ ಅಂತಲೇ ಹೇಳಿದ್ದಾರೆ. ಎಲ್ಲರೂ ಮೊಬೈಲ್ ಅಲ್ಲಿಯೇ ಕಳೆದು ಹೋಗ್ತೀರಾ, ಲೈಕ್ಸ್ ಮತ್ತು ಕಮೆಂಟ್ಸ್ ಅಂತಲೇ ಇರ್ತೀರಾ. ಆದ್ರೆ ಅದನ್ನ ಬಿಟ್ಟು ಹೊರಗೆ ಬನ್ನಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತಲೇ ತಮ್ಮದೇ ಶೈಲಿಯಲ್ಲಿಯೇ ರವಿಚಂದ್ರನ್ ಹೇಳಿದ್ದಾರೆ. ದಿ ರೈಸ್ ಆಫ್ ಅಶೋಕ ಚಿತ್ರ ಇದೇ ತಿಂಗಳು ಫೆಬ್ರವರಿ 27ರಂದು ರಿಲೀಸ್ ಆಗುತ್ತಿದೆ. ಈ ಚಿತ್ರದಲ್ಲಿ ಸಪ್ತಮಿ ಗೌಡ ಇದ್ದಾರೆ. ಸತೀಶ್ ನೀನಾಸಂ ನಾಯಕರಾಗಿದ್ದಾರೆ. ಇವರು ಈ ಚಿತ್ರಕ್ಕೆ ದುಡ್ಡು ಹಾಕಿದ್ದಾರೆ. ವಿನೋದ್ ವಿ ಧೊಂಡಾಲೆ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಮದುವೆ ವಿಚಾರ ಬಗ್ಗೆ ಪ್ರಮೋದ್ ಶೆಟ್ಟಿ ಸಖತ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ನನಗೆ ಕೊಡಲ್ಲ ಅನ್ನೋದು ಗೊತ್ತಿದೆ. ಆದ್ರೆ ಒಂದು ವೇಳೆ ಕೊಟ್ರೆ ರಶ್ಮಿಕಾ ಮಂದಣ್ಣ ಮದುವೆಗೆ ನಾನು ಹೋಗ್ತೀನಿ ಅಂತ ನಗ್ತಾನೆ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಚಾರದಲ್ಲಿ ಸುದ್ದಿಗಳು ಇದ್ದೇ ಇವೆ. ಆದರೆ ಈಗಿನ ಎಲ್ಲಾ ಬೆಳವಣಿಗೆ ನೋಡಿದ್ರೆ ರಕ್ಷಿತ್ ಶೆಟ್ಟಿಗೆ ನೋವಾಗೋದಿಲ್ವೇ? ಇವರಿಗೆ ಗಿಲ್ಟ್ ಫೀಲಿಂಗ್ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆಗೆ ನಗು ನಗುತ್ತಾ ಉತ್ತರಿಸಿದ ಪ್ರಮೋದ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಇನ್ನು ಚಾಕ್ಲೇಟ್ ತಿನ್ನೋ ಹುಡುಗಾನ? ರಶ್ಮಿಕಾ ಮದುವೆ ಆಗ್ತಿದ್ದಾರೆ ಅಂತ ಕೊರಗ್ತಾ ಕೂತ್ಕೊಳ್ಳಕ್ಕೆ? ಆ ರೀತಿ ಏನೂ ಇಲ್ವೇ ಇಲ್ಲ. ಅದು ಯಾವಾಗ್ಲೋ ಮುಗಿದು ಹೋಗಿದೆ. ಆ ರೀತಿ ಈಗ ಏನೂ ಇಲ್ಲ. ರಕ್ಷಿತ್ ಶೆಟ್ಟಿ ಒಂದು ಸಿನಿಮಾ ಅಂತ ಮಾಡ್ತಾ ಹೋದ್ರೆ ಅದರಲ್ಲಿಯೇ ಮುಳುಗ್ತಾರೆ. ಹಾಗೆ ಕಳೆದು ಕೂಡ ಹೋಗಿಬಿಡ್ತಾರೆ. ಈಗ ಮತ್ತೆ ಬರ್ತಾರೆ. ಫೀನಿಕ್ಸ್ ತರವೇ ಬರ್ತಾರೆ. ನಮ್ಮ ತರ ರಕ್ಷಿತ್ ಶೆಟ್ಟಿ ಅವರಿಗೆ ಅರ್ಜೆನ್ಸಿ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ತಮ್ಮ ನಿರ್ಮಾಣದ ಕೋಟನ್ಪೇಟೆ ಗೇಟ್ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ದಿವಂಗತ ನಟ ಪುನೀತ್ ರಾಜ್ಕುಮಾರ್, ನಿರ್ದೇಶಕ ಜೋಗಿ ಪ್ರೇಮ್, ಎಪಿ ಅರ್ಜುನ್, ಧ್ರುವ ಸರ್ಜಾ ಹಾಗೂ ಇತರರ ಬಗ್ಗೆ ಅಸಭ್ಯವಾಗಿ ಮಾತನಾಡಿದರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅಲ್ಲದೆ ನಿರ್ದೇಶಕ ಪ್ರೇಮ್ ಅವರು ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದರು. ನಟರ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಕ್ಕೆ ಅವರು ಈಗ ಕ್ಷಮೆ ಕೇಳಿದ್ದಾರೆ. ಕಾಟನ್ಪೇಟೆ ಗೇಟ್ ಸಿನಿಮಾ ಪತ್ರಿಕಾಗೋಷ್ಠಿಯಲ್ಲಿ ಎಮೋಷನಲ್ ಆಗಿ ಕೆಲವು ವಿಚಾರಗಳನ್ನ ಮಾತನಾಡಿಬಿಟ್ಟೆ. ನನ್ನ ಕಾಟನ್ಪೇಟೆ ಗೇಟ್ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಹಣದ ಅವಶ್ಯಕತೆ ಇತ್ತು. ಹಾಗಾಗಿ ತುಂಬಾ ದುಃಖದಿಂದ ಹಾಗೆಲ್ಲ ಮಾತನಾಡಿಬಿಟ್ಟೆ. ರಾಜ್ಕುಮಾರ್ ಅವರ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ. ಪುನೀತ್ ಸರ್ ದೇವರು. ನಾನು ಅವರ ಜೊತೆ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದಲೂ ಅವರ ಜೊತೆಗೆ ನನಗೆ ಒಡನಾಟ ಇತ್ತು. ಕೋಟನ್ಪೇಟೆ ಗೇಟ್ ಸಿನಿಮಾ ಇವೆಂಟ್ ನಲ್ಲಿ ಮಯೂರ ಅಂತ ಒಂದು ಸಿನಿಮಾ ಸೆಟ್ ಇರಬೇಕಿತ್ತು, ಆದರೆ ಆಗಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಆ ಮಾತುಗಳನ್ನೆಲ್ಲ ನಾನು ವಾಪಸ್ ತೆಗೆದುಕೊಳ್ತಿದ್ದೇನೆ. ದಯವಿಟ್ಟು ಕ್ಷಮಿಸಿ. ಏನೋ ತಪ್ಪಾಗಿ ಹೇಳಿಬಿಟ್ಟಿದ್ದೀನಿ ಎಂದಿದ್ದಾರೆ ಕನಕಪುರ ಶ್ರೀನಿವಾಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋ ಮುಗಿದು ಒಂದು ತಿಂಗಳಾಯಿತು. ಆದರೂ ಸೀಸನ್ ವಿನ್ನರ್ ಗಿಲ್ಲಿ ನಟನ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಗಿಲ್ಲಿ ಸದ್ಯ ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಗಿಲ್ಲಿ ನಟ ವೇದಿಕೆ ಹಂಚಿಕೊಳ್ತಿದ್ದಾರೆ. ಆದರೆ ಗಿಲ್ಲಿ ನಟನ ಗೆಲುವಿನ ಬಗ್ಗೆ ಸೀಸನ್ 12ರ ಸ್ಪರ್ಧಿಯಾಗಿದ್ದ ಜಾಹ್ನವಿ ಮಾತನಾಡಿದ್ದಾರೆ. ಖಾಸಗಿ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಜಾಹ್ನವಿ, ನನ್ಗೇನನ್ಸುತ್ತೆ ಅಂತಂದ್ರೆ ಗಿಲ್ಲಿ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಈ ಮಟ್ಟಕ್ಕೆ ಪಬ್ಲಿಸಿಟಿ ಸಿಗೋಕೆ ಹಣೆ ಬರ ಕೂಡ ಇರ್ಬೇಕು. ಗಿಲ್ಲಿ ತುಂಬಾ ಟ್ಯಾಲೆಂಟೆಡ್, ಜನರನ್ನ ನಗಿಸಿದ್ದಾನೆ. ಬಿಗ್ ಬಾಸ್ ನಲ್ಲಿರುವಾಗಲೂ ವೀಕೆಂಡ್ಸ್ ನಲ್ಲಿ ಆಡಿಯನ್ಸ್ ಚಪ್ಪಾಳೆ ಕೇಳ್ತಿದ್ದಾಗ ಗಿಲ್ಲಿ ನಟನ ಬಜಾರ್ ಆಚೆ ಕಡೆ ಸಖತ್ ಓಡ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಇನ್ನೊಂದು ಮುಖ್ಯ ಕಾರಣ ಸೋಷಿಯಲ್ ಮೀಡಿಯಾ. ನಮಗೆಲ್ಲ ಅವನು ಕಾಮಿಡಿ ಮಾಡ್ತಿದ್ದನ್ನ ಎಡಿಟ್ ಮಾಡಿ ಟ್ರೋಲ್ ಮಾಡಿ ಅವನಲ್ಲಿರುವ ಹಾಸ್ಯ ಪ್ರಜ್ಞೆಯನ್ನ ಎಲ್ಲರಿಗೂ ರೀಚ್ ಮಾಡಿಸಿದಾಗ ಗಿಲ್ಲಿ ನಗಿಸ್ತಾನೆ ಅಂತ ಖುಷಿ ಆಗ್ತಾರೆ.
ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅವನದ್ದೇ ರೀಲ್ಸ್. ಎಲ್ಲರೂ ಗಿಲ್ಲಿ ಗಿಲ್ಲಿ ಅನ್ನೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೆಸರು ಬದಲಾವಣೆ ಕೂಡ ಗಿಲ್ಲಿಗೆ ವರ್ಕ್ ಆಗಿರಬಹುದು. ಅವನ ಕಮ್ಯುನಿಟಿಯಲ್ಲೂ ಅವನಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಾನು ನೋಡಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಡೆವಿಲ್ ಸಿನಿಮಾದಿಂದ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಗಿಲ್ಲಿ ಫ್ಯಾನ್ಸ್ ಆಗಿ ಕನ್ವರ್ಟ್ ಆಗಿರಬಹುದು. ಅವನು ಮೊದಲೇ ಫೇಮಸ್ ಆಗಿದ್ದ. ಇದೆಲ್ಲವೂ ಸೇರಿ 2.2 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಎಂದರು ಜಾಹ್ನವಿ. ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಬಹು ನಿರೀಕ್ಷಿತ ಚಿತ್ರ ವೀರಕಂಬಳ. ತುಳುನಾಡಿನ ಜನಜೀವನದೊಂದಿಗೆ ಹೊಸೆದುಕೊಂಡಿರುವ ಕಂಬಳ ಎಂಬುದು ಬಹು ಹಿಂದಿನಿಂದಲೂ ಚಿತ್ರರಂಗದವರನ್ನ ಸೆಳೆಯುತ್ತಾ ಬಂದಿದೆ. ಆದರೆ ಇದನ್ನ ಇಡಿಯಾಗಿ ದೃಶ್ಯಗಳಲ್ಲಿ ಹಿಡಿದಿಡುವಂತಹ ಪ್ರಯತ್ನಗಳು ನಡೆದಿರಲಿಲ್ಲ. ಮೂಲತಃ ದಕ್ಷಿಣ ಕನ್ನಡ ಭಾಗದೊಂದಿಗೆ ಕರುಳಬಳ್ಳಿಯ ಬಂಧ ಹೊಂದಿರುವ ರಾಜೇಂದ್ರ ಸಿಂಗ್ ಬಾಬು ಅವರು ದಶಕಗಟ್ಟಲೆ ಶ್ರಮ ವಹಿಸಿ ಅಂತಹದ್ದೊಂದು ಪ್ರಯತ್ನ ನಡೆಸಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕಂಬಳದ ಸುತ್ತ ಘಟಿಸುವ ರೋಚಕ ಕಥನವಿರುವ ವೀರ ಕಂಬಳದ ಟ್ರೇಲರ್ ಅನ್ನ ನಾದಬ್ರಹ್ಮ ಹಂಸಲೇಖ ಬಿಡುಗಡೆಗೊಳಿಸಿದ್ದಾರೆ. ಇದೇ ಹೊತ್ತಿನಲ್ಲಿ ತುಳು ಆವೃತ್ತಿಯಾದ ಬಿರ್ದ ಕಂಬಳದ ಟ್ರೇಲರ್ ಕೂಡ ಅನಾವರಣಗೊಂಡಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಟ್ರೈಲರ್ ಬಿಡುಗಡೆಗೊಳಿಸಿದ ನಾದಬ್ರಹ್ಮ ಹಂಸಲೇಖ ಅವರು ಅತ್ಯಂತ ಪ್ರೀತಿಯಿಂದ ಈ ಟ್ರೈಲರ್ ಅನ್ನ ಬಿಡುಗಡೆಗೊಳಿಸಿರುವುದಾಗಿ ಮಾತುಗಳನ್ನ ಆರಂಭಿಸಿದರು. ಕಲೆ ಎಂಬುದು ಮುಪ್ಪಿಲ್ಲದ ಸುಕ್ಕಿಲ್ಲದ ಕನ್ಯೆ ಇದ್ದಂತೆ, ಅದು ಮನುಷ್ಯನನ್ನ ಸದಾ ಜೀವಂತಿಕೆಯಿಂದ ಉಳಿಸುತ್ತದೆಂದಿರುವ ಹಂಸಲೇಖ, ವೀರತ್ವದ ಸಂಕೇತದಂತಿರೋ ಕಂಬಳಕ್ಕೆ ಕಲೆ ಎಂಬ ಕನ್ಯೆ ಕೊಟ್ಟ ತಾಂಬೂಲವೇ ವೀರ ಕಂಬಳ ಎಂಬಂತೆ ಈ ಸಿನಿಮಾವನ್ನ ವಿಶ್ಲೇಷಿಸಿದರು. ತುಳುನಾಡಿನ ನೆಲದ ಘಮಲು ಹೊಂದಿರೋ ಕಂಬಳವನ್ನ ದೃಶ್ಯಕ್ಕೆ ಒಗ್ಗಿಸುವ ಸಾಹಸ ಮಾಡಿರುವ ರಾಜೇಂದ್ರ ಸಿಂಗ್ ಬಾಬು ಸೇರಿದಂತೆ ಇಡೀ ತಂಡಕ್ಕೆ ಶುಭ ಕೋರುತ್ತಲೇ ವೀರ ಕಂಬಳ ಭರ್ಜರಿ ಗೆಲುವು ಕಾಣಲೆಂದು ಹಾರೈಸಿದರು. ತುಳುನಾಡಿನ ನೆಲದ ಘಮಲು ಹೊಂದಿರೋ ಕಂಬಳವನ್ನ ದೃಶ್ಯಕ್ಕೆ ಒಗ್ಗಿಸುವ ಸಾಹಸ ಮಾಡಿರುವ ರಾಜೇಂದ್ರ ಸಿಂಗ್ ಬಾಬು ಸೇರಿದಂತೆ ಇಡೀ ತಂಡಕ್ಕೆ ಶುಭ ಕೋರುತ್ತಲೇ ವೀರ ಕಂಬಳ ಭರ್ಜರಿ ಗೆಲುವು ಕಾಣಲೆಂದು ಹಾರೈಸಿದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.